ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇಷ್ಟಕ್ಕೆ ಮುಂಚೆ ಸುಮಾರು ನನ್ನ ವಿಡಿಯೋಸ್ ನೋಡಿ ನೀವು ಆದರಣೆ ಕೊಟ್ಟಿದ್ದೀರಾ, ಮತ್ತೆ ಅದರ ಅಭಿಪ್ರಾಯ ತಿಳಿಸಿದ್ದೀರಾ. ಅದಕ್ಕೆ ತುಂಬಾ ಧನ್ಯವಾದಗಳು. ಅದರಲ್ಲಿ ನಾವು ವೆಯ್ಟ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ 5 ಲಿಕ್ವಿಡ್ ಡಯಟ್ಸ್ ಅಂತ ನಾನು ಹೇಳಿದ್ದೆ. ಅವೆಲ್ಲ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಮತ್ತೆ ಅದನ್ನು ನೀವು ನೋಡ್ದಿಲ್ಲಿರೋರು ನೋಡ್ಕೋಬಹುದು. ಮತ್ತೆ ಡಯಾಬಿಟಿಸ್ ಬಗ್ಗೆನೂ ಹೇಳಿದ್ದೆ. ಯಾವ ರೀತಿ ನೀರು ಕುಡಿಬೇಕು, ಕುಡಿಬಾರ್ದು, ಆದ ನಂತರ ನಿಮ್ಮ ಜೀವನ ಶೈಲಿ ಬದಲಾವಣೆ ಹೇಗ್ ಮಾಡ್ಕೋಬೇಕು, ಇವೆಲ್ಲ ಕೆಲವೊಂದು ಹೇಳಿದ್ದೆ. ಇವೆಲ್ಲ ಒಂದಿತ್ತಾದ್ರೆ ಈ ಮುಂದೆ ನಾವು ಇವತ್ತಿನ ನಾವು ಟಾಪಿಕ್ ಡಿಸ್ಕಷನ್ ಮಾಡೋದು ಗಟ್ ಹೆಲ್ತ್, ಅಂದ್ರೆ ಕರುಳಿನ ಆರೋಗ್ಯ. ಈಗ ಬಹಳಷ್ಟು ಜನಕ್ಕೆ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ನೀವು ಡಾಕ್ಟರ್ ಅಲ್ಲಿ ಹೋಗಿ ಭೇಟಿ ಆದ್ರೂ ಸಹ, ಅಥವಾ ನೀವು ಏನಾದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದ್ರು, ಏನೋ ಆರ್ಟಿಕಲ್ ಓದಿದ್ರು ಗಟ್ ಹೆಲ್ತ್ ಬಹಳಷ್ಟು ಕೇಳಿಕೆ ಬರ್ತಿದೆ. ಮುಂಚೆ ಇದ್ರ ಬಗ್ಗೆ ಇರ್ಲಿಲ್ಲ ಜಾಸ್ತಿ. ಈ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ತಾತ ಅಜ್ಜಿ, ನಮ್ಮ ದೊಡ್ಡಪ್ಪ ಅವರು ಆಗ್ಲಿ, ಪೇರೆಂಟ್ ಜನರೇಷನ್ ಆಗ್ಲಿ, ಅವ್ರ ಜನರೇಷನ್ ಅಲ್ಲಿ ಈ ಕರಡಿನ ಸಮಸ್ಯೆಗಳಂತೂ ಕಾಣ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಈ ಹೊರಗಡೆ ಆಹಾರ ತಿನ್ನೋದು ಅನ್ನೋ ಪದ್ಧತಿಯೇ ಇರಲಿಲ್ಲ. ಬರೇ ದಿನ 2 ಹೊತ್ತು ಊಟ ಮಾಡ್ತಿದ್ರು. ಒಂದು ಬೆಳಿಗ್ಗೆ 10-11 ಗಂಟೆಗೊಂದು ಮಾಡಿದ್ರೆ, ಮತ್ತೆ ಸಂಜೆ 5 ಗಂಟೆಗೊಂದು ಊಟ ಮಾಡಿದ್ರೆ ಮುಗೀತು. ಮಧ್ಯದಲ್ಲಿ ಏನಾದ್ರೂ ಅವಕಾಶ ಸಿಕ್ಕರೆ ಹಣ್ಣು ಅಥವಾ ಏನಾದ್ರೂ ಸ್ವಲ್ಪ ಖಾರ ಮಂಡಕ್ಕಿಯೋ ಅವಲಕ್ಕಿನೋ ಮಾಡ್ಕೊಂಡು ತಿಂತಿದ್ರು. ಬಿಟ್ರೆ ಈ ರೀತಿ ದಿನಕ್ಕೆ 5-6 ಸಲ ತಿನ್ನೋದು, ದಿನಕ್ಕೆ ಒಂದು ವೆರೈಟಿ ಫುಡ್, ಬ್ರೇಕ್ಫಾಸ್ಟ್, ಬಿಫೋರ್ ಬ್ರೇಕ್ಫಾಸ್ಟ್, ಪ್ರೀ ಬ್ರೇಕ್ಫಾಸ್ಟ್, ಲಂಚು, ಬ್ರಂಚು ಅಂತೇಳಿ ಸುಮಾರು ತರವಾಗಿ, ಲೇಟ್ ನೈಟ್ ಡಿನ್ನರ್, ಲೇಟ್ ನೈಟ್ ಸ್ನ್ಯಾಕ್, ಮಿಡ್ ಮೀಲ್ ಸ್ನ್ಯಾಕ್ ಅಂದ್ರೆ ಊಟದ ಮಧ್ಯೆ ಸ್ನ್ಯಾಕ್ ತಿನ್ನೋದು, ಇವೆಲ್ಲ ಅಭ್ಯಾಸಗಳು ಜಾಸ್ತಿ ಆಗಿದೆ. ಇದೆಲ್ಲ ಒಂದಂದ್ರೆ, ಇನ್ನ ಒಂದೇನಪ್ಪಾ ಅಂದ್ರೆ, ನಿಮ್ಮ ಈ ಟ್ಯಾಬ್ಲೆಟ್ಸ್ ಅಂದ್ರೆ ಈ ಆಂಟಿಬಯೋಟಿಕ್ಸ್ ಅನ್ನೋವು ಅಥವಾ ಎಲ್ಲ ರೀತಿ ಟ್ಯಾಬ್ಲೆಟ್ಸ್ ಈಸಿ ಆಕ್ಸೆಸಿಬಲ್ ಒಂದಿದೆ. ಇನ್ನೊಂದು ಎಲ್ಲ ತಗೊಳ್ತಾನೆ ಇದೀವಿ ಜಾಸ್ತಿ. ಆದಷ್ಟು ಈಗ ಸ್ವಲ್ಪ ನೆಗಡೆ ಬಂತು ಅಥವಾ ಗಂಟ್ಲ ಸ್ವಲ್ಪ ಗಸಗಸೆ ಅಂತಂದ್ರೆ ಸೀದಾ ಹೋಗೋದು ಮೆಡಿಕಲ್ ಶಾಪ್ ಅಲ್ಲಿ ಕೇಳೋದು, ಆಂಟಿಬಯೋಟಿಕ್ ತಗೊಂಡ್ಬಿಡೋದು. ಈ ರೀತಿ ಟ್ಯಾಬ್ಲೆಟ್ಸ್ ಪದೇ ಪದೇ ಯೂಸ್ ಮಾಡಿ ಅದನ್ನು ಈ ಬ್ಯಾಕ್ಟೀರಿಯಾ, ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ಆಂಟಿಬಯೋಟಿಕ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಮ್ಮ ಕರಡಲ್ಲಿ ಇರುವಂತ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ, ಅಂದ್ರೆ ನಮ್ಮ ಕರಡಲ್ಲಿನೂ ಬ್ಯಾಕ್ಟೀರಿಯಾ ಇರುತ್ತೆ. ಈ ಸೂಕ್ಷ್ಮ ಜೀವಗಳು, ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ, ಇದು ಗುಡ್ ಇರುತ್ತೆ, ಬ್ಯಾಡ್ ಇರುತ್ತೆ. ನೀವು ಆಂಟಿಬಯೋಟಿಕ್ ತಗೊಂಡಿದ್ದಾಗ ಗುಡ್ಡು ಬ್ಯಾಡ್ ಗೊತ್ತಿಲ್ಲ ಅದಕ್ಕೆ. ಎಲ್ಲಾ ಸೂಕ್ಷ್ಮ ಜೀವಿಗಳು ಅಂದ್ರೆ ಎಲ್ಲಾ ಬ್ಯಾಕ್ಟೀರಿಯಾನು ಕೊಲ್ದು ಬಿಡುತ್ತೆ. ಅವಾಗ ಅದು ಕೊಲ್ದು ಬಿಟ್ರೆ ಒಳಗಡೆ ಜೀರ್ಣ ಆಗೋ ಶಕ್ತಿ, ಆ ಜೀರ್ಣ ಆಗಿದ್ಮೇಲೆ ಅದನ್ನ ಎಲಿಮಿನೇಟ್ ಮಾಡೋದು, ಅಂದ್ರೆ ಈ ಮಲಮೂತ್ರ ವಿಸರ್ಜನೆ ಆಗ್ಲಿಕ್ಕೆ, ಮೇನ್ಲಿ ಮಲ ಹೊರಗೆ ಹಾಕ್ಲಿಕ್ಕೆ ನಮ್ಮ ದೇಹ ಕೆಲವೊಂದು ಜೀರ್ಣ ಮಾಡುತ್ತೆ. ಅದು ಮಾಡದೆ ಈ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ ಆರ್ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಈ ಒಂದು ಸೂಕ್ಷ್ಮ ಜೀವಗಳು, ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಸರಿಯಾಗ ಇಲ್ಲದೆ ಹೋದರೆ ಚರ್ಮ ಸಮಸ್ಯೆ ಅನ್ನೋದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಏನ್ ಸರ್, ಹೊಟ್ಟೆಗೆ ಚರ್ಮಕ್ಕೆ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ನಾವೇನ್ ಹೇಳ್ತೀವಿ ಅಂದ್ರೆ, ಈ ಫೇಸ್ ಅಥವಾ ಸ್ಕಿನ್ ಈಸ್ ಎ ಟೆಲಿವಿಷನ್ ಸ್ಕ್ರೀನ್ ಅಂತ ಹೇಳ್ತೀವಿ. ಟಿವಿ ತರ ಒಳಗಡೆ ಹೊಟ್ಟೆದಲ್ಲಿ ಕರಡದಲ್ಲಿ ನಡೀತಿರುವಂತ ಚೇಂಜಸ್ಗೆ ಇದು ಒಂದು ಸ್ಕ್ರೀನ್ ತರ. ಸೊ ನಾವು ಸುಮಾರು ಜನ ಕೇಳಿರ್ತೀರಿ ಮತ್ತೆ ನೀವು ಅನುಭವಿಸಿರ್ತೀರಿ. ಏನಂತ ಹೇಳಿ, ಹೊರಗಡೆ ಊಟ ಮಾಡಿ ಬಂದ್ರೆ ಅಥವಾ ಹೊರಗಡೆ ಸ್ನಾಕ್ಸ್ ಅಂದ್ರೆ ನೆಕ್ಸ್ಟ್ ಪಿಂಪಲ್ ಬರುತ್ತೆ ಅಂತ ನೀವು ಕೇಳಿರ್ತೀರಿ. ಇಲ್ಲ ಸರ್, ನನಗೆ ಪಾನಿಪುರಿ ತಿಂದ್ರೆ ನನಗೆ ಮುಖದ ಮೇಲೆ ಪಿಂಪಲ್ ಬರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರು ಸರ್, ನೀವು ತಿಂದ್ರೆ ಇಚ್ಚಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಗಟ್ ಅಂಡ್ ಸ್ಕಿನ್ ಆಕ್ಸಿಸ್ ಅಂತ ಹೇಳ್ತೀವಿ. ಇದ್ರ ಇನ್ನೊಂದು ಆಡ್ ಆಗುತ್ತೆ, ಗಟ್ ಬ್ರೈನ್ ಅಂಡ್ ಸ್ಕಿನ್ ಆಕ್ಸಿಸ್ ಅಂತಾನು ಹೇಳ್ತೀವಿ. ಅಂದ್ರೆ ಗಟ್ ಅಂದ್ರೆ ಹೊಟ್ಟೆ, ಸ್ಕಿನ್ ಅಂದ್ರೆ ಚರ್ಮ, ಬ್ರೈನ್ ಅಂದ್ರೆ ಇದು. ಸೊ ಈ ಮೂರಿದು ಒಂದು ಸಂತುಲನೆ ಸರಿಯಾಗಿ ಇಲ್ಲದೆ ಹೋದರೆ ನಮಗೆ ಈ ಚರ್ಮ ರೋಗ ಅಂದ್ರೆ ಎಂತಂದ್ರೆ ಸ್ಟಬೋನ್, ಬಹಳಷ್ಟು ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಹೋಗಲ್ಲ. ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಇವೆಲ್ಲ ಶುರುವಾಗಕ್ಕೆ ಕಾರಣ ಸ್ಟ್ರೆಸ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ಹೊಟ್ಟೆಯಲ್ಲಿ ಆಸಿಡ್ ಬಿಡುಗಡೆ ಜಾಸ್ತಿ ಆಗ್ತದೆ. ಆಸಿಡ್ ಬಿಡುಗಡೆ ಜಾಸ್ತಿ ಆದಾಗ ಅಲ್ಲಿರುವಂತ ಬ್ಯಾಕ್ಟೀರಿಯಾ, ಹೆಲ್ದಿ ಬ್ಯಾಕ್ಟೀರಿಯಾ ಸತ್ತು ಹೋಗ್ಬಿಡುತ್ತೆ. ಅದಕ್ಕೆ ಆ ಬ್ಯಾಕ್ಟೀರಿಯಾಗೆ ಈ ಆಸಿಡ್ ಅಷ್ಟು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಯಾಕೆ ಆಸಿಡ್ ಜಾಸ್ತಿ ಬಂತು? ಬಿಕಾಸ್ ಆ ಆಸಿಡ್ ರಿಲೀಸ್ ಮಾಡುವಂತ ಒಂದು ಕಂಟ್ರೋಲ್ ಬ್ರೈನ್ ಇದೆ ಅಲ್ಲ, ಆ ಕಂಟ್ರೋಲ್ ತಪ್ಪಿ ಹೋಯ್ತು. ಯಾಕೆ ತಪ್ಪಿ ಹೋಯ್ತು? ಬಿಕಾಸ್ ಆಫ್ ದ ಸ್ಟ್ರೆಸ್, ಮಾನಸಿಕ ಒತ್ತಡ. ನಾವು ಯಾವುದೇ ಒಂದು ವಿಚಾರದ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡೋದು, ಯೋಚನೆ ಮಾಡೋದು, ಪದೇ ಅದ್ರ ಬಗ್ಗೆನೇ ಥಿಂಕ್ ಮಾಡೋದು,
ಇಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡದಾಗಿ ಸ್ಟ್ರೆಸ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಈ ಬ್ರೈನ್ ಅದಕ್ಕೆ ಜಾಸ್ತಿ ಫೋಕಸ್ ಕೊಟ್ಟು ಈ ರೆಗ್ಯುಲರ್ ಆಕ್ಟಿವಿಟೀಸ್, ರಿಲೀಸಿಂಗ್ ಆಫ್ ಹಾರ್ಮೋನ್ಸ್ ಆಗಲಿ, ರಿಲೀಸಿಂಗ್ ಆಫ್ ದ ಆಸಿಡ್ಸ್, ಇವೆಲ್ಲ ಒಂದು ಹೊಟ್ಟೆದಲ್ಲಿ ನಡೆಯುವಂತ, ದೇಹ ಒಳಗೆ ನಡೆಯುವಂತ ಕಾರ್ಯಕ್ರಮಗಳು ಎಲ್ಲಾನು ಡಿಲೇ ಆಗ್ತದೆ, ಅಲ್ಲ ಓವರ್ ಆಗ್ತದೆ, ಅಲ್ಲ ಅಂಡರ್ ಆಗ್ತದೆ. ಆದ್ರೆ ಜಾಸ್ತಿ ಆಸಿಡ್ ಬಂದ್ಬಿಡುತ್ತೆ, ಇಲ್ಲ ಕಡಿಮೆ ಆಸಿಡ್ ಬಂದ್ಬಿಡುತ್ತೆ. ಹೀಗ್ ಬಂದ್ರೆ ಏನಾಗುತ್ತೆ, ತಿಂದಿರೋ ಆಹಾರ ಜೀರ್ಣ ಸರಿ ಆಗೋದಿಲ್ಲ. ಜೀರ್ಣ ಆಗೋದಿಲ್ಲ ಅಂತ ಹೇಳಿದ್ರೆ ಹೊರಗೆ ಬರೋದಿಲ್ಲ ಮೋಷನ್ಸ್ ಇಂದ. ಸೊ ಬಹಳಷ್ಟು ಜನಕ್ಕೆ ಈ ಬಾಯಿ ಸ್ಮೆಲ್ ಅನ್ನೋದು ಚೆನ್ನಾಗಿ ಒಳ್ಳೆ ಸ್ಮೆಲ್ ಇರೋದಿಲ್ಲ, ಕೆಟ್ಟದಾಗಿ ಒಂದು ಸ್ಮೆಲ್ ಬರ್ತಿರುತ್ತೆ, ಬ್ಯಾಡ್ ಬ್ರೆತ್ ಅಂತಾನು ಹೇಳ್ತೀವಿ ನಾವು. ಇದು ಅವಾಗ ನಾವೇನ್ ಮಾಡ್ತೀವಿ, ಈ ಸ್ಪ್ರೇ ಬರ್ತದೆ, ಸ್ಪ್ರೇ ತಗೊಳ್ಳೋದು, ಅದು ಹಾಕೊಳ್ಳೋದು. ಈಗ ಎಷ್ಟೇ ಬಾಯಲ್ಲಿ ಏನೋ ಒಂದು ಹಾಕೊಂಡು ಮೆಂಟ್ ಫ್ರೆಶ್ ಮಾಡಿದ್ರೆ ಆ ಕ್ಯಾಂಡಿ ಅಥವಾ ಸ್ಪ್ರೇ ಪವರ್ ಇದ್ದವರಿಗೆ ಮಾತ್ರನೇ ಸ್ಮೆಲ್ ಇರಲ್ಲ, ಮತ್ತೆ ಸ್ಮೆಲ್ ಶುರುವಾಗುತ್ತೆ. ಸೊ ಅದು ಕ್ಲೀನ್ ಆಗ್ಬೇಕಂದ್ರೆ ಹೊಟ್ಟೆ ಸರಿ ಆಗ್ಬೇಕು. ಸೊ ಹೊಟ್ಟೆ ಸರಿ ಆದ್ರೆ ಪಿಂಪಲ್ಸು ಬರೋದಿಲ್ಲ, ಬ್ಯಾಡ್ ಬ್ರೆತ್ ಇರೋದಿಲ್ಲ. ಆಮೇಲೆ ನಿಮ್ಮ ದೇಹದ ಮೇಲೆ ಸ್ಕಿನ್ ಸಮಸ್ಯೆ, ಸ್ಕಿನ್ ರ್ಯಾಷಸ್, ಎಕ್ಸಿಮಾ, ಅರ್ಟಿಕೇರಿಯಾ, ಸೋರಿಯಾಸಿಸ್. ಈಗ ಸೋರಿಯಾಸಿಸ್ ಅನ್ನೋದು ಆಟೋಇಮ್ಯೂನ್ ಕಂಡೀಷನ್, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ, ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲ ಒಂದು ಸ್ಕಿನ್ ಕಾಯಿಲೆ ಬರ್ಲಿಕ್ಕೆ ಸಂಬಂಧ ಗಟ್ ಹೆಲ್ತ್. ಸೊ ಸರ್ ಇವೆಲ್ಲ ಹೇಳಿದ್ರೆ ಸರ್ ಗಟ್ ಹೆಲ್ತ್ ಹೇಗೆ ಇಂಪ್ರೂವ್ ಮಾಡೋದು? ಈಗ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಬೇಕಂದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಇಷ್ಟಕ್ಕೆ ಮುಂಚೆ ನಾನು ಸ್ಟ್ರೆಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ 3 ಈಸಿ ಟಿಪ್ಸ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಟ್ಟಿದ್ದೀನಿ, ಪ್ರಾಣಾಯಾಮಗಳು. ಅದು ಮಾಡೋದ್ರಿಂದನೂ ಕಡಿಮೆ ಆಗ್ತದೆ. ಆಮೇಲೆ ಈಟ್ ಕ್ಲೀನ್ ಅಂತ ಹೇಳ್ತೀವಿ. ಈಟ್ ಕ್ಲೀನ್ ಅಂದ್ರೆ ಶುದ್ಧ ಆಗಿರೋ ಆಹಾರ ಅಂತ ಅರ್ಥ. ಇನ್ನೊಂದೇನಂದ್ರೆ ಜಾಸ್ತಿ ಅಡಿಟಿವ್ಸ್, ಸ್ಟಿಮ್ಯುಲೆಂಟ್ಸ್ ಆಗದೆ ಇರುವಂತ, ಅಂದ್ರೆ ಈ ಖಾರ, ಮಸಾಲೆ, ಆದ್ಮೇಲೆ ಈ ಜಂಕ್ ಫುಡ್ಸ್, ಫ್ರೈಡ್ ಫುಡ್ಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಈಟ್ ದ ಫುಡ್ ವಿಚ್ ಇಸ್ ಫ್ರೆಂಡ್ಲಿ ಟು ದ ಗಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹೊಟ್ಟೆ ಭಾಗಕ್ಕೆ, ನಮ್ಮ ಕರಡಿಗೆ ಹೆಲ್ತ್ ಬ್ಯಾಕ್ಟೀರಿಯಾ ಗ್ರೋ ಆಗುವಂತ ಆಹಾರ ತಿನ್ಬೇಕು. ಇದು ಯಾವುದು ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಇರುವಂತದ್ದೇ ಹೇಳ್ತೀನಿ, ಮೊಸರು, ಮಜ್ಜಿಗೆ. ಸೊ ಈ ಮೊಸರು, ಮಜ್ಜಿಗೆಯಲ್ಲಿ ಇರುವಂತ ಬ್ಯಾಕ್ಟೀರಿಯಾ ಇಸ್ ಗುಡ್ ಅಂಡ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ. ಇದು ನಿಮ್ಮ ಕರಡು ಸಂಬಂಧಿತ ಬ್ಯಾಕ್ಟೀರಿಯಾವನ್ನು ಬೆಳೆಸಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ತದೆ.